ಇನ್ನು ಅನುಪಮಾ ಶೆಣೈ ಆರೋಪಕ್ಕೆ ಸಂಬಂಧಿಸಿದಂತೆ ವಿವಿಧ ಪಕ್ಷಗಳ ನಾಯಕರು ಪ್ರತಿಕ್ರಿಯಿಸಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಅಂತ ಕೇಳೋಣ. ಅನುಪಮಾ ಶೆಣೈರವರು ಏನು ಪತ್ರ ಬರೆದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಆ ಪತ್ರ ನನಗೆ ಇನ್ನೂ ತಲುಪಿಲ್ಲ. ಅದರಲ್ಲಿ ವಿಷಯ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಆ ವಾಚಿನ ವಿಷಯ ಹಿಂದೆ ಚರ್ಚೆ ಆಗಿ ಸದನದಲ್ಲಿ ಚರ್ಚೆಗೆ ಬಂದು ಅದನ್ನು ಆ ವಾಚನ ವಾಪಸ್ ಅವರು ಸ್ಪೀಕರಿಗೆ ಕೊಟ್ಟು ಸ್ಪೀಕರ್ ಅದನ್ನು ಕ್ಯಾಬಿನೆಟ್ನಾಗ ಇಡ್ರಿ ಅಂತಾಗಿ ಅದು ಮುಂದೆ ಮುಗಿದು ಹೋದ ಕಥೆಯಲ್ಲ ಅದು. ಅನುಪಮಾ ಶೆಣೈ ಆಸ್ ಡಸಂಟ್ ಹ್ಯಾವ್ ಎನಿ ಪಾಪ ಅವರೇನೋ ಕೆಲವು ರಾಜ್ಯದಲ್ಲಿ ಕೆಲವು ಅನೇಕ ವಿಚಾರಗಳನ್ನ ಡಿವೇಟ್ ಮಾಡಲಿಕ್ಕೆ ಮುಖ್ಯಮಂತ್ರಿಯ ಪಾಪ್ಯುಲಾರಿಟಿ ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾ ಇರೋಂಥ ಕ್ರಮನ ಸಹಿಸಕ್ಕಾಗದೆ ಕೆಲವು ಸ್ನೇಹಿತರುಗಳು ಐ ನೋ ಹೂ ಆರ್ ದೋಸ್ ಪೊಲಿಟಿಕಲ್ ಫ್ರೆಂಡ್ಸ್ ಅವರು ಪಾಪ ಆಕೆ ಕೈಯಲ್ಲಿ ಏನೋ ಮಾಡಿಸ್ತಾ ಇದ್ದಾರೆ. ಅವರು ಯಾವುದೋ ವಾಚ್ ಕೊಟ್ಬಿಟ್ರು ಅಂತೇಳಿ ಅವ್ರೇನು ಹೇಳಿದಾರಾ? ಮುಖ್ಯಮಂತ್ರಿಗಳು ಬಿ ಆರ್ ಶೆಟ್ಟರು ಕೊಟ್ಟಿದ್ದಾರೆ ಅಂತ ಹೇಳಿದಾರಾ? ಇಟ್ ಈಸ್ ಆಲ್ ಡಿಸ್ಕಷನ್ ಆಗಿದೆ. ಮತ್ತೊಂದಿದೆ, ಮೀಡಿಯಾಗೆ ಬಂದು ನಾನು ದೊಡ್ಡ ಲೀಡರ್ ಆಗ್ಬಿಡ್ಬೋದು ಅಂತ ಏನಾದ್ರು ಈ ಥರ ಎಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಬೇಕಾದವ್ರು ನೇರವಾಗಿ ಬರಲಿ, ಎಲೆಕ್ಷನ್ ನಿಂತ್ಕೊಳ್ಳಿ, ಚುನಾವಣೆಯಲ್ಲಿ ನಡೆಸಲಿ, ಯಾರು ಬೇಡ ಅಂತ ಹೇಳ್ತಾರೆ. ಈ ಗಿಫ್ಟಿನ ವಿಷಯ ಅವರು ಆ್ಯಂಟಿ ಕರಪ್ಷನ್ ಬ್ಯೂರೋಗೂ ರೆಫರ್ ಮಾಡಿದರು. ಅಲ್ಲಿ ಏನು ವರದಿ ಕೊಟ್ಟಿದ್ದಾರೆ ಅದೆಲ್ಲ ಬೇಡ ಸರ್. ನಾನು ಈಗ ಈ ಸಂದರ್ಭದಲ್ಲಿ ಮಾಜಿ ಪ್ರಧಾನಮಂತ್ರಿಯಾಗಿ ನಾನು ಈ ಇಬ್ಬರ ತಿಕ್ಕಾಟಗಳೇನಿದೆಯಲ್ಲ ಇದರಲ್ಲಿ ನಾನು ಭಾಗಿಯಾಗೋದ್ರಲ್ಲಿ ಬೇಕಾದಷ್ಟು ವಿಷಯ ಇದೆ ಹೇಳಲಿಕ್ಕೆ. ನಾನು ಇದರಲ್ಲಿ ಸ್ವಲ್ಪ ಹಿಂದೆ ಬೀಳ್ತೇನೆ.